ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಪದಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಇಂದಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದು, ಇಂದಿನಿಂದ ತಾಲೂಕು ಕಚೇರಿ ಮುಂದೆ ಶಾಂತಿಯುತವಾಗಿ ಸಿಬ್ಬಂದಿಗಳು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಾಗೂ 27ರಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತೇವೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಕಂದಾಯ ಇಲಾಖೆಯ ಅವಿಭಾಜ್ಯ ಅಂಗಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವ ಕಾರಣಕ್ಕೆ ನಮಗೆ ನ್ಯಾಯ ಕೊಡಿಸಬೇಕು ಹಾಗೂ ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಜುನ್ಗುಂಡ್ ಮಾಹಿತಿ ನೀಡಿದರು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಶ್ರೀ ಆಡಳಿತ ಕಚೇರಿ ಕಂದಾಯ ಭವನ ಕೆಂಪೇಗೌಡ ರಸ್ತೆ ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಈ ಒಂದು ಸಂಘದಿಂದ ರಾಜ್ಯಾದ್ಯಂತ ಒಂದು ಮುಷ್ಕರಕ್ಕೆ ದಿನಾಂಕ 26/9/2024 ಮತ್ತು 26ರಿಂದ ಅಂದ್ರೆ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟ ಪ್ರಯುಕ್ತ ರಾಜ್ಯಾದ್ಯಂತ ಪ್ರತಿ ತಾಲೂಕು ಹಂತದಲ್ಲಿ ನಾಳೆ ಅಂದ್ರೆ ದಿನಾಂಕ 26/9/2024ರಂದು ತಾಲೂಕು ಹಂತದಲ್ಲಿ ತಾಲೂಕು ಕಚೇರಿಗಳ ಮುಂದೆ ಅಂದ್ರೆ ಮಾನ್ಯ ಎಲ್ಲ ತಹಶೀಲ್ದಾರ್ ಕಚೇರಿಗಳ ಮುಂದೆ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು, ಕಂದಾಯ ನೌಕರರು ಈ ಎಲ್ಲ ಸಮೂಹ ಕೂಡಿ ಶಾಂತಿಯುತವಾಗಿ ಯಾವುದೇ ರೀತಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವುದಾಗ್ಲಿ ಮಾಡದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಿರ್ದೇಶನ ಇರುವುದರಿಂದ ನಾವೆಲ್ಲ ನಮ್ಮ ನ್ಯಾಯಯುತ ಬೇಡಿಕೆಗೋಸ್ಕರ ಕಳೆದ 2-3 ವರ್ಷಗಳಲ್ಲಿ ಗ್ರಾಮಾಡಳಿತಾಧಿಕಾರಿಗಳಿಗೆ, ಕಂದಾಯ ಇಲಾಖೆ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಗ್ರಾಮಾಡಳಿತಾಧಿಕಾರಿಗಳಿಗೆ ಬಹಳಷ್ಟು ಕೆಲಸದ ಒತ್ತಡಗಳಾಗುತ್ತಿದ್ದು, ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನು ನೀಡದೆ ನಮಗೆ ಬಹಳಷ್ಟು ಕೆಲಸದ ಒತ್ತಡ ಪ್ರತಿನಿತ್ಯ ಎಟ್ ಅ ಟೈಮ್ ಒಂದೇ ಸಮಯಕ್ಕೆ ಸುಮಾರು 16 ಮೊಬೈಲ್ ಆ್ಯಪ್ಗಳಲ್ಲಿ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ. ಹೀಗಾಗಿ ಈ ಒಂದು 5-6 ತಿಂಗಳಲ್ಲಿ ಸುಮಾರು 25ರಿಂದ 30 ಗ್ರಾಮಾಡಳಿತಾಧಿಕಾರಿಗಳು ಅಧಿಕ ಕೆಲಸದೊತ್ತಡದಿಂದ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ, ಹೃದಯಾಘಾತದಿಂದ. ಹೀಗಾಗಿ ಬಹಳಷ್ಟು ಜನ ತಮ್ಮ ಈ ಒಂದು ಒತ್ತಡಕ್ಕೆ ಸಿಲುಕಿ ದುಶ್ಚಟಗಳಿಗೆ ಈಡಾಗಿದ್ದಾರೆ ಮತ್ತು ತಮ್ಮ ಕೌಟುಂಬಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ. ಯಾವುದೇ ರೀತಿ ತಮ್ಮ ಪರ್ಸನಲ್ ಲೈಫ್ಗೆ ಕೆಲಸ ಅವರು ಟೈಮೇ ಕೊಡ್ತಾ ಇಲ್ಲ ಮತ್ತು ಕೆಲಸದ ಅವಧಿಗಿಂತ ಮುಂಚೆ ಮತ್ತು ಕೆಲಸದ ಅವಧಿ ಮುಗಿದ ನಂತರ ಕೂಡ ನಮಗೆ ಸಮಯದ ಅವಧಿ ಸರ್ಕಾರದ ನಿರ್ದೇಶನ ಪ್ರಕಾರ 10ರಿಂದ 5:30 ನಮಗೆ ಕರ್ತವ್ಯದ ಅವಧಿ ಇದ್ರೂ ಕೂಡ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ 9 ಗಂಟೆ ಆದ್ರೂ ಕೂಡ ನಮಗೆ ಕೆಲಸ ನಿರಂತರವಾಗಿ ನಾವು ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇವೆ. ಹೀಗಾಗಿ ಎಲ್ಲರೂ ಈ ಕೆಲಸದ ಒತ್ತಡದಲ್ಲಿರೋದ್ರಿಂದ ನಾವು ನಾಳೆ ದಿನಾಂಕ 26/9/2024ರಿಂದ ಅನಿರ್ದಿಷ್ಟಾವಧಿವರೆಗೆ ಮೊದಲನೇ ಹಂತವಾಗಿ ತಾಲೂಕು ಕಚೇರಿಗಳ ಮುಂದೆ, ಎರಡನೇ ಹಂತವಾಗಿ 27ನೇ ತಾರೀಕು ಮನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 13 ತಾಲೂಕಿನ ಸಮಸ್ತ ಗ್ರಾಮಾಡಳಿತಾಧಿಕಾರಿಗಳು, ಕಂದಾಯ ನೌಕರರು ಮತ್ತು ನಮ್ಮ ಗ್ರಾಮ ಸಹಾಯಕರು ನಾವೆಲ್ಲರೂ ಕೂಡಿಕೊಂಡು ಶಾಂತಿಯುತವಾಗಿ ಮುಷ್ಕರವನ್ನ ಮಾಡ್ತಾ ಇದ್ದೇವೆ. ನಮ್ಮ ನ್ಯಾಯಯುತ ಬೇಡಿಕೆಗಳಿಗೋಸ್ಕರ ನಾವು ಸರ್ಕಾರದ ಗಮನ ಸೆಳೆಯುವ ಉದ್ದೇಶಕ್ಕೋಸ್ಕರ ಈ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದು, ನಮಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಹಳ್ಳಿಗಳಲ್ಲಿ ಹೋಗ್ಬೇಕಾದ್ರೆ ಎಲ್ಲೇ ಒಂದು ಅಗಸಿ ಎಲ್ಲೋ ಅಥವಾ ಚಾವಡಿ ಯಾವುದೋ ಒಂದು ರೈತರ ಸಾಮಾನ್ಯ ಮನೆಗಳ ಕಟ್ಟೆಯಲ್ಲಿ ಕೂತು ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿದೆ. ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಸೌಲಭ್ಯವನ್ನು ನೀಡಿಲ್ಲ, ಕುರ್ಚಿ ಇಲ್ಲ, ಟೇಬಲ್ ಇಲ್ಲ, ಕೂಡಕ್ಕೆ ಒಂದು ಜಾಗ ಇಲ್ಲ. ಹೀಗಾಗಿ ಈ ಒಂದು ನಮ್ಮ ವೈಯಕ್ತಿಕ ಹಣದಲ್ಲಿ, ನಮ್ಮ ಸಂಬಳದಲ್ಲಿ ಬರ್ತಕ್ಕಂಥ ಹಣವನ್ನೇ ಬಳಸಿಕೊಂಡು ನಾವು ಪೆನ್ನು, ಪೇಪರು, ಪ್ರಿಂಟರು, ಸ್ಕ್ಯಾನರು, ಮೊಬೈಲ್ಗೆ ಮತ್ತೆ ಕರೆನ್ಸಿ ಕೂಡ ನಮ್ದ್ರಲ್ಲೇ ಹಾಕಿಕೊಂಡು ನಾವು ಪ್ರತಿನಿತ್ಯ ಮೊಬೈಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಮೊಬೈಲ್ ಆ್ಯಪ್ಗಳಲ್ಲಿ. ಹೀಗಾಗಿ ಪ್ರತಿಯೊಂದು ಒತ್ತಡ ಇದ್ರೂ ಕೂಡ ಯಾವುದೇ ರೀತಿ ಸೌಲಭ್ಯ ಇಲ್ಲ. ನ್ಯಾಯಯುತವಾಗಿ ಬೇಡಿಕೆಗಳನ್ನ ನಾವು ಈಡೇರಿಸಿಕೊಳ್ಳೋಕ್ಕೋಸ್ಕರ, ಸರ್ಕಾರದ ಗಮನವನ್ನ ಸೆಳೆಯುವೋಸ್ಕರ ನಾವು ಮುಷ್ಕರಕ್ಕೆ ಕರೆ ನೀಡ್ತಾ ಇದ್ದೇವೆ. ಹೀಗಾಗಿ ಮೊದಲನೇ ಹಂತ ಅಂದ್ರೆ 26 ತಾಲೂಕು ಕಚೇರಿ, 27ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇದೆ. ಇದಕ್ಕೂ ಕೂಡ ಸ್ಪಂದಿಸದೇ ಇದ್ದಲ್ಲಿ ಮುಂದೆ ನಾವು ನಮ್ಮ ರಾಜ್ಯ ಸಂಘದ ನಿರ್ಣಯದಂತೆ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನಲ್ಲಿ ಕೂಡ ನಾವು ಮುಷ್ಕರವನ್ನ ನಿರಂತರಗೊಳಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕರೆ ಕೊಟ್ಟ ಮುಷ್ಕರಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಹಂತದಲ್ಲಿ ಬಹುಮುಖ್ಯವಾಗಿ ಕಂದಾಯ ನೌಕರರ ಜಿಲ್ಲಾ ಸಂಘ ನಮಗೆ ಬೆಂಬಲ ಕೊಟ್ಟಿದೆ. ಅದರ ಜೊತೆಗೆ ಮತ್ತೆ
ಗ್ರಾಮ ಸಹಾಯಕರ ಸಂಘ ಈ ಒಂದು ಕಂದಾಯ ಇಲಾಖೆ ಅವಿಭಾಜ್ಯ ಅಂಗ, ಅವರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು, ಗ್ರಾಮ ಆಡಳಿತಾಧಿಕಾರಿ ಮತ್ತು ಗ್ರಾಮ ಸಹಾಯಕರು ಆ ರೀತಿ ಇರೋದ್ರಿಂದ ಅವರು ಕೂಡ ನಾವು ನಿಮ್ಮೊಂದಿಗೆ ನಿರಂತರವಾಗಿ ಬಂದು ಮುಷ್ಕರದಲ್ಲಿ ಭಾಗಿಯಾಗ್ತೇವೆ ಅಂತಕ್ಕಂಥ ಅವರು ಪೂರ್ತಿಯಾಗಿ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ದಾರೆ. ಹಾಗೇನೆ AJSK ಅಟಲ್ಜಿ ಜನಸ್ನೇಹಿ ಕೇಂದ್ರದ ಜಿಲ್ಲಾದ್ಯಂತ ಎಲ್ಲ ಆಪರೇಟರ್ಗಳ ಸಂಘವು ಕೂಡ ನಮ್ಮ ಒಂದು ಈ ಮುಷ್ಕರಕ್ಕೆ ಬೆಂಬಲವನ್ನು ನೀಡಿದೆ. ಹಾಗೆ ಹೇಳ್ತಾ ಮುಂದೆ ಕೆಲವೊಂದಿಷ್ಟು ನಮ್ದು ಏನ್ ಬೇಡಿಕೆಗಳನ್ನು ಇದೆ ಅನ್ನೋದನ್ನ ಹೇಳ್ಬಿಡ್ತೇನೆ. ಮೂಲಭೂತ ಸೌಲಭ್ಯ ಅಂದ್ರೆ ಗ್ರಾಮಾಡಳಿತಾಧಿಕಾರಿಗಳಿಗೆ ಯಾವುದೇ ಕಟ್ಟಡ ಇರುವುದಿಲ್ಲ. ಹಾಗೆ ಗುಣಮಟ್ಟದ ಟೇಬಲ್, ಕುರ್ಚಿ, ಅಲ್ಮೇರಾ ಇವು ಯಾವುದೂ ಇರುವುದಿಲ್ಲ. ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಮತ್ತು ಸಿಮ್ ಕಾರ್ಡ್ ಕೂಡ ಇರುವುದಿಲ್ಲ. ನಮ್ಮ ಪರ್ಸನಲ್ ಮೊಬೈಲು ಮತ್ತು ಡೇಟಾವನ್ನ ನಾವು ಬಳಸ್ತಾ ಇದ್ದೇವೆ. ಹಾಗೆ ಲ್ಯಾಪ್ಟಾಪ್, ಪ್ರಿಂಟರ್, ಸ್ಕ್ಯಾನರ್ ಇವು ಕೂಡ ನಮ್ಮ ಸ್ವಂತ ಹಣದಲ್ಲಿ ನಾವು ಪರ್ಚೇಸ್ ಮಾಡಿ ಸರ್ಕಾರಿ ಕೆಲಸವನ್ನು ನಿರ್ವಹಿಸುವ ಒಂದು ಸಂದರ್ಭ ಬಂದೊದಗಿದೆ. ಇನ್ನು ಇನ್ನೊಂದು ಬಹುಮುಖ್ಯವಾಗಿ ನಾವು ಮುಷ್ಕರದಲ್ಲಿ ನಾವು ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಒಂದೆರಡು ಪಾಯಿಂಟ್ ನಲ್ಲಿ ಹೇಳ್ತೇನೆ. ಸರ್ಕಾರಿ ರಜೆ ದಿನಗಳಲ್ಲಿ ಕೂಡ ಬಹುಮುಖ್ಯವಾಗಿ ಸರ್ಕಾರದಿಂದ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳಿಗೆ ಮತ್ತು ಎಲ್ಲ ಸರ್ಕಾರಿ ನೌಕರರಿಗೆ ಬಹಳಷ್ಟು ತೊಂದರೆಯಾಗಿದೆ. ಅಂದ್ರೆ ರಜಾ ದಿನಗಳಲ್ಲಿ ಕೂಡ ನಮಗೆ ಕೆಲಸ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಗ್ರಾಮಾಡಳಿತಾಧಿಕಾರಿಗಳು ಸುಮಾರು 15ರಿಂದ 20 ವರ್ಷ ಆದರೂ ಒಂದೇ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 5 ವರ್ಷ ಆದ ತಕ್ಷಣ ಅವ್ರಿಗೆ ಒಂದು ಪದೋನ್ನತಿ ಕೊಡಬೇಕಂತ ನಿಯಮ ಇದೆ. 20 ವರ್ಷ ಆದರೂ ಕೂಡ ಪದೋನ್ನತಿ ಕೊಟ್ಟಿಲ್ಲ. ಆ ಪದೋನ್ನತಿ ಸಮಸ್ಯೆ ಇರೋದ್ರಿಂದ ಕೂಡ ಈ ಮುಷ್ಕರಕ್ಕೆ ಕರೆ ನೀಡ್ತಾ ಇದ್ದೇವೆ. ಮತ್ತು KCSR ನಿಯಮ 16A ಅಂದ್ರೆ ವರ್ಗಾವಣೆಯನ್ನ ಈಗ ಸ್ಥಗಿತಗೊಳಿಸಿದ್ದಾರೆ. ಆ ಅಂತರ್ಜಿಲ್ಲಾ ವರ್ಗಾವಣೆ ಮತ್ತು ನಿಯಮ 16A ಅನ್ನ ಮರುಸ್ಥಾಪಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಈ ಮುಷ್ಕರದಿಂದ. ಮತ್ತು ಕೆಲವೊಂದು ಹೆಲ್ತ್ ಇಶ್ಯೂ ಇರ್ತಾವೆ, ಬಹಳಷ್ಟು ಸೀರಿಯಸ್ ಹೆಲ್ತ್ ಇಶ್ಯೂ ಇದ್ರೂ ಕೂಡ ವರ್ಗಾವಣೆ ಮಾಡ್ತಾ ಇಲ್ಲ. ಅಂತ ಕೇಸ್ಗಳಲ್ಲಿ ಕೂಡ ಯೂನಿಯನ್ ಕೇಸ್ನಲ್ಲಿ ಕೂಡ ವರ್ಗಾವಣೆ ಮಾಡಬೇಕು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ತರ್ತೇವೆ. ಕೆಲಸದ ಅವಧಿ ಅಂದ್ರೆ ಬೆಳಿಗ್ಗೆ 10ಕ್ಕೆ ನಮ್ದು ಡ್ಯೂಟಿ ಸ್ಟಾರ್ಟ್ ಆಗ್ತಿರ್ತದೆ. ಬೆಳಿಗ್ಗೆ 6ರಿಂದಾನೇ ನಾವು ಅನಿವಾರ್ಯವಾಗಿ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. 10ಕ್ಕೆ ನಿಯಮದ ಪ್ರಕಾರ ನಾವು 10ಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ 6ರಿಂದಾನೇ ಕೆಲಸ ಮಾಡ್ತಾ ಇದ್ದೇವೆ. ರಾತ್ರಿ 9 ಆದ್ರೂ ಕೂಡ ನಮ್ಗೆ ಕೆಲಸ ಮುಗಿತಾ ಇಲ್ಲ. ಆ ಒಂದು ಸುಮಾರು 16 ತಾಸು 16ರಿಂದ 17 ತಾಸು ನಾವು ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಬಹಳಷ್ಟು ಒತ್ತಡ ನಮ್ಮ ಗ್ರಾಮಾಡಳಿತಾಧಿಕಾರಿಗಳಿಗೆ ಆಗ್ತಾ ಇದೆ. ಬೇರೆ ಬೇರೆ ಅನ್ಯ ಇಲಾಖೆಗಳ ಕೆಲಸವನ್ನು ಕೂಡ ನಾವೇ ಮಾಡ್ತಾ ಇದ್ದೇವೆ. ಮತ್ತು ಅಂತರ್ಜಿಲ್ಲಾ ವರ್ಗಾವಣೆಯನ್ನ ಕೂಡಲೇ ಪ್ರಾರಂಭ ಮಾಡಬೇಕು. ಬೇರೆ ಬೇರೆ ಈ ಜಿಲ್ಲೆಯವರು ಮತ್ತೊಂದು ಬಹಳಷ್ಟು ದೂರದಲ್ಲಿ ಇರೋದ್ರಿಂದ ತಮ್ಮ ವಯೋವೃದ್ಧ ತಂದೆ ತಾಯಿ ನೋಡ್ಕೊಳ್ಳೋದು ಇಂಥವೆಲ್ಲ ಸಮಸ್ಯೆಗಳಿರೋದ್ರಿಂದ ಅಂತರ್ಜಿಲ್ಲಾ ವರ್ಗಾವಣೆಯನ್ನ ಬೇಗನೆ ಪ್ರಾರಂಭ ಮಾಡಬೇಕನ್ನೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ, ಇನ್ನ ಅತಿವೃಷ್ಟಿ, ಅನಾವೃಷ್ಟಿ, ಚುನಾವಣೆ, ಪ್ರತಿದಿನ ಸಾರ್ವಜನಿಕ ಕೆಲಸಗಳನ್ನ ಜೊತೆಗೆ ಯಾವುದೇ ರೀತಿ ಈಗ ಸುಮಾರು ಎಟ್ ಎ ಟೈಮ್ 8-10 ಮೊಬೈಲ್ ಆ್ಯಪ್ಗಳಲ್ಲಿ ನಾವು ಕೆಲಸ ಮಾಡ್ತಿರೋದ್ರಿಂದ ಅದು ಬಹಳಷ್ಟು ಒತ್ತಡಕ್ಕೊಳಗಾಗಿ ನಮ್ಮ ಬಹಳಷ್ಟು ಗ್ರಾಮಾಡಳಿತ ಅಧಿಕಾರಿಗಳು ಹೃದಯಾಘಾತದಿಂದ ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥ ಉದಾಹರಣೆಗಳಿವೆ. ಮುಂದೆ ಈ ರೀತಿ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಾವು ಮಾನ್ಯ ರಾಜ್ಯಾಧ್ಯಕ್ಷರ ನಾವು ನಿರ್ದೇಶನದ ಪ್ರಕಾರ ಈ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೇವೆ. ಮತ್ತು ಈಗ ಈ ಅರಣ್ಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಹೇಗೆ ರಿಸ್ಕ್ ಅಲೌನ್ಸ್ ಇರ್ತದೆ, ಹಾಗೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಕೂಡ ರಿಸ್ಕ್ ಅಲೌನ್ಸ್ ಸರ್ಕಾರದಿಂದ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆಯಾಗಿದೆ. ಮತ್ತು ಕೆಲವು ಮನೆ ಹಾನಿ ಇಂಥ ಪ್ರಕರಣಗಳಲ್ಲಿ RDPR ಆಗಿರೋದ್ರಿಂದ RDPR ಇಲಾಖೆಯವರೇ ಮಾಡಬೇಕು ಅದನ್ನೆಲ್ಲ ಎನ್ಕ್ವೈರಿ. ಅದನ್ನು ಕೂಡ ನಮ್ಮ ಹೆಗಲಿಗೆ ಅಂದ್ರೆ ಟೋಟಲಿ ಅನ್ಯ ಇಲಾಖೆಗಳ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಆಯಾ ಇಲಾಖೆಗಳ ಕೆಲಸವನ್ನ ಅವರೇ ಮಾಡಬೇಕು. ನಮ್ಮ ಮೂಲ ಕಂದಾಯ ಇಲಾಖೆಯಲ್ಲಿ ನಾವೇನ್ ಮಾಡಬೇಕು ಆ ಕೆಲಸವನ್ನು ಮಾತ್ರ ನಮ್ಗೆ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಹೀಗಾಗಿ ಈ ಎಲ್ಲ ಬೇಡಿಕೆಗಳನ್ನು ಆದಷ್ಟು ಬೇಗನೆ ಸರ್ಕಾರ ನಮ್ಮನ್ನ ಈಡೇರಿಸಬೇಕು. ಈ ನಿಟ್ಟಿನಲ್ಲಿ ನಾವು ಸರ್ಕಾರದ ಗಮನ ಸೆಳೆಯಲು ನಾವು ಮುಷ್ಕರಕ್ಕೆ ಕರೆ ನೀಡಿದ್ದೇವೆ. ಜಿಲ್ಲಾಧ್ಯಕ್ಷರು ಗಂಗಾಧರ್ ಜುಲ್ಗುಡ್, ವಿಜಯಪುರ ಜಿಲ್ಲಾಧ್ಯಕ್ಷರು. ನಮಸ್ಕಾರ ಎಲ್ಲರಿಗೂ ಹಾಗೂ ಪತ್ರಕರ್ತರಿಗೂ ನಮಸ್ಕಾರ. ಈಗಾಗಲೇ ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿ ಸಂಘದ ಅಧ್ಯಕ್ಷರು ಸವಿಸ್ತಾರವಾಗಿ ಸಮಸ್ಯೆಗಳ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಯಾಕೆ ನಾವು ಮುಷ್ಕರ ಮಾಡಕತ್ತಿದೀವಿ ಅಂತ. ಈಗ ನಾವು ಕಂದಾಯ ಇಲಾಖಾ ನೌಕರ ಸಂಘ ಎರಡು ಅವಿಭಾಜ್ಯ ಅಂಗ, ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿ ಸಂಘ ಹಾಗೂ ಕಂದಾಯ ಇಲಾಖಾ ನೌಕರ ಸಂಘ ಎರಡು ಅವಿಭಾಜ್ಯ ಅಂಗ ಇದ್ದಂಗೆ ಅವರ ಬೇಡಿಕೆ ನಾವು ಸ್ಪಂದಿಸ್ತೀವಿ, ನಮ್ಮ ಬೇಡಿಕೆ ಅವ್ರು ಸ್ಪಂದಿಸ್ತಾರೆ. ಆದ್ರೆ ಏನು ಮೊದಲಿನಿಂದ ನಡ್ಕೊಂಡು ಬಂದಿದ್ದು ಎರಡು ಸಂಘಗಳು ಇಲಾಖೆದೊಳಗೆ ಅದಾವು. ಆಮ್ಯಾಗ ಮತ್ತೆ ಗ್ರಾಮ ಸಹಾಯಕರ ಸಂಘವೂ ಇದೆ. ಇತ್ತಿತ್ತಲಾಗ ಪ್ರಮೋಷನ್ ಸಂಬಂಧ SDC ಸಂಘ ಒಂದು ನಿರ್ಮಾಣ ಮಾಡಿದ್ದಾರೆ. ಅದೇನೇ ಇರಲಿ, ಮೊದಲನೇದಾಗಿ ಈ ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳ ರಾಜ್ಯ ಸಂಘದ ಅಧ್ಯಕ್ಷರಾದಂತ ಯೋಗೇಶ್ ನಾಯಕ್ ಅವರಿಗೆ ಈ ದಿಟ್ಟ ನಿರ್ಧಾರ ಕೈಗೊಂಡಿದ್ದಕ್ಕಾಗಿ ನಮ್ಮ ಬಿಜಾಪುರ ಜಿಲ್ಲಾ ಕಂದಾಯ ಇಲಾಖಾ ನೌಕರ ಸಂಘ ಅಭಿನಂದನೆ ಸಲ್ಲಿಸ್ತಾ ಇದೆ. ಯಾಕಂದ್ರೆ ಇದು ಎಷ್ಟೋ
ವರ್ಷಗಳ ಹಿಂದೆನೇ ಈ ಕಾರ್ಯ ಆಗಬೇಕಾಗಿತ್ತು. ಇದು ನಿಜವಾಗಲೂ ಗ್ರಾಮ ಲೆಕ್ಕಾಧಿಕಾರಿಗಳ ಯಾವ ಪರಿ ಕೆಲಸ ನಿರ್ವಹಿಸ್ತಾರೆ ಅಂದ್ರೆ, ಅವರು ದಿನ ಬೆಳಿಗ್ಗೆ ಆದರೆ ಸಂಜೆ ರಾತ್ರಿವರೆಗೂ ಕೆಲಸ ನಿರ್ವಹಿಸ್ತಾರೆ. ಅವರು ಕೆಲಸ ನಿರ್ವಹಿಸಿದಂತ ಕೆಲಸಕ್ಕೆ ಸೂಕ್ತವಾದಂತ ವೇತನವನ್ನು ಇರುವುದಿಲ್ಲ. ಆ SDC ಸ್ಕೇಲ್ನಲ್ಲಿ ಅವರು ದುಡಿತಾ ಇದ್ದಾರೆ. ಹಾಗೂ ಅವರಿಗೆ ಸೂಕ್ತವಾದ ಮೂಲಭೂತ ಸೌಲಭ್ಯಗಳೇ ಇಲ್ಲ. ಮೊಬೈಲ್ ಡಾಟಾ ಪ್ರತಿಯೊಂದು ಈಗ ಎಲ್ಲಾನು ತಂತ್ರಾಂಶದ ಮುಖಾಂತರ ಕೆಲಸ ಮಾಡಕತ್ತಾರ. ಅವ್ರಿಗೆ ಮೂಲ ಕಂದಾಯ ಇಲಾಖೆದ ಏನು ಕೆಲಸ ಮಾಡಬೇಕು ಅದನ್ನ ಕಡಿಮೆ ಹಾಗೂ ಬೇರೆ ಇಲಾಖೆ ಕೆಲಸಗಳನ್ನೇ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಹಳ್ಳಿಗಳಲ್ಲಿ ಅವರಿಗೆ ವಸತಿ ಇದಿಲ್ಲ, ಟೇಬಲ್ ಕುರ್ಚಿಗಳಿಲ್ಲ, ಹಾಗೂ ಡಾಟಾ ಮೊಬೈಲ್ ಅನ್ನು ಪ್ರೊವೈಡ್ ಮಾಡಿಲ್ಲ. ಮೊಬೈಲ್ಗೆ ಡಾಟಾ ಬೇಕು, ಆಮೇಲೆ ಹೋಗಕ್ ಬರಕ್ ಸವಲತ್ತು. ಹೀಗೆ ಅನೇಕ ಕೆಲಸಗಳಿಗಾಗಿ ಅರ್ಧ ಪಗಾರದಲ್ಲಿ ಅವರಿಗೆ ಅರ್ಧ ವೇತನ ಈ ಸರ್ಕಾರಕ್ಕೆ ಮಾಡುವ ಕೆಲಸಗಳಿಗೆ ವ್ಯಯಿಸ್ತಾರೆ. ಹೀಗಾಗಿ ಅವರಿಗೆ ಸಾಕಷ್ಟು ನೋವು ಇದೆ. ಆದ್ದರಿಂದ ಇವರು ಕಂದಾಯ ಇಲಾಖಾದ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ದಿನಾಂಕ 26ರಂದು ತಾಲೂಕಾ ಮಟ್ಟದಲ್ಲಿ ಹಾಗೂ 27ರಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರುಗಡೆ ಈ 2 ದಿನಗಳಲ್ಲಿ ಅವರು ಹೋರಾಟ ಮಾಡಕತ್ತಾರ. ಆ ಹೋರಾಟಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಕಂದಾಯ ಇಲಾಖಾ ನೌಕರರು ಸಂಪೂರ್ಣವಾದಂತಹ ಸಹಕಾರ ಹಾಗೂ ಬೆಂಬಲವನ್ನು ಸೂಚಿಸ್ತಾ ಇದೆ. ಹಾಗೂ ಮುಂದೆ 27ರ ನಂತರ ಮುಂದೆ ಅವರು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ನಿರ್ಣಯಿಸ್ತಾರೆ. ಏನು ಬೆಳವಣಿಗೆ ನೋಡಿ ಮುಂದೆ ಅನಿರ್ದಿಷ್ಟ ಅವಧಿಯವರೆಗೆ ಮುಷ್ಕರ ಅವರು ಕೈಗೊಂಡರು ಆ ಬೆಂಗಳೂರಿನಲ್ಲಿ ಕೈಗೊಳ್ತಾರೆ. ಅದಕ್ಕೆ ಆದರೂ ಸಹ ನಮ್ಮ ಪೂರಾ ಬಿಜಾಪುರ ಜಿಲ್ಲೆಯ ಕಂದಾಯ ಇಲಾಖಾ ನೌಕರ ಸಂಘ ಸಂಪೂರ್ಣವಾದ ಬೆಂಬಲ ಹಾಗೂ ಸದಾ ಬೆಂಬಲವಾಗಿ ನಿಲ್ತೇವೆ. ಹಾಗೂ ಅವರ ಬೇಡಿಕೆಗಳಿಗೆ ಸದಾ ಹೆಗಲು ಕೊಟ್ಟು ಅವರಿಗೆ ಬೇಡಿಕೆ ಈಡೇರಿಸುವವರೆಗೂ ನಾವು ಅವರಿಗೆ ಬೆಂಬಲವಾಗಿ ನಿಲ್ತೇವೆ ಅಂತ ಹೇಳಿ ನಾನು ಬಿಜಾಪುರ ಜಿಲ್ಲಾ ಕಂದಾಯ ಇಲಾಖಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ GP ಡೋಬ್ಳೆ ಅವರು ಮಾತಾಡ್ತೀನಿ. ಅತ್ತ ನಮ್ಮ ಸಂಪೂರ್ಣ ಈ ಬೆಂಬಲಕ್ಕೆ ನಮ್ಮ ಸಂಪೂರ್ಣವಾದಂತ ಬೆಂಬಲ ಇದೆ ಅಂತ ನಾನು 2 ಮಾತನ್ನು ಮುಗಿಸ್ತೇನೆ. आज का दिन ये प्रेस मीट बुलाने का मकसद ये है कि ग्राम लेखाधिकारी संघ राज्य संघ वाले ये स्ट्राइक बुलाए सा है, स्ट्राइक कॉल करे सा. ये स्ट्राइक कॉल करने वाले सब स्टेट फुल स्ट्राइक है. ये तालुक वाइज और डिस्ट्रिक्ट वाइज आने वाला है. ये 26 तारीख को यानी कल एक दिन तहसीलदार ऑफिस में रहता है. उसके बाद में अनिर्दिष्ट वर्ग के DC ऑफिस में करते हैं. उसके बाद में आगे के जो राज्य संघ वाले जो कंदाय इलाके ग्राम सहायक कंदाय इलाके तलाटी संघ वाले उन्होंने क्या आगे अगर जो राज्य संघ वाले क्या आगे उसको आगे डिसीजन था उसका स्ट्राइक कंटिन्यू होता है. ये कंदाय इलाके ग्राम लेखाधिकारी संघ विजयपुर वाले क्या है ये स्ट्राइक के लिए मीडिया का डेट आज फिक्स कर लें. ये इसलिए फिक्स कर लिए हैं कि ये राज्य अध्यक्ष उनके डायरेक्शन दिए हैं उसके हिसाब से फिक्स कर लें. उनके हलवार बेड़के हैं उसके अंदर मैं भी एक आया. हम मैं भी बोले तो क्या है ग्राम सहायक संघ का अध्यक्ष मैं भी एक उसमें एक आया. ऐसे जैसे ही हमारे कंदाय इलाके नौकर संघ के अध्यक्ष है उन्होंने भी आए उसके अंदर. ऐसा हम सब जने मिला के जो ग्राम लेखाधिकारी संघ जो वाले हैं उनके साथ हम ही पूरा उनको संपूर्ण बेमला दे रहे हैं. क्यों बोलते स्ट्राइक करना क्यों जरूरी है? बोलते कि हलवार ऐसे बेड़के हैं जो उनको होना बहुत जरूरी है. चांदनी होटल टेस्टी फूड फ्री होम डिलीवरी जस्ट कॉल फॉर ऑर्डर. ವಿಜಯಪುರ ನಗರದಲ್ಲಿ ಪ್ರಸಿದ್ಧ ಹಾಗೂ ಹೆಸರುವಾಸಿಯಾದ ಚಾಂದನಿ ಹೋಟೆಲ್ನವರಿಂದ ಫ್ರೀ ಹೋಮ್ ಡೆಲಿವರಿ ಹಾಗೂ ಆನ್ಲೈನ್ ಆರ್ಡರ್ ಸೌಲಭ್ಯ. ನಗರದ ಸ್ಟೇಡಿಯಂ ಹತ್ತಿರದಲ್ಲಿರುವ ಪ್ರಸಿದ್ಧ ಚಾಂದನಿ ಹೋಟೆಲ್ನವರಿಂದ ರುಚಿಕರ ಹಾಗೂ ಸ್ವಾದಿಷ್ಟಕರ ತಿಂಡಿಗಳಿಗಾಗಿ ತಮ್ಮ ಮನಸೆಳೆಯುವ ಉತ್ತಮ ಊಟದ ವ್ಯವಸ್ಥೆ ಈಗ ನಿಮ್ಮ ಮನೆ ಬಾಗಿಲಿಗೆ. ಟೇಸ್ಟಿ ಫುಡ್ ಫ್ರೀ ಹೋಮ್ ಡೆಲಿವರಿ ಜಸ್ಟ್ ಕಾಲ್ 9986945000 ಎನಿವೇರ್ ಇನ್ ವಿಜಯಪುರ ಸಿಟಿ. ಟೇಸ್ಟ್ ದ್ಯಾಟ್ ರಿಲೀಸ್ ಯುವರ್ ಟಂಗ್. ಆರ್ಡರ್ ನೌ ಫಾರ್ ಫುಡ್ 9986945000 anywhere in Vijaypura city.